ARV ಗ್ರೂಪ್ ಮಾಲೀಕನ ವಿರುದ್ಧ ತಿರುಗಿ ಬಿದ್ದಂತಹ ಆ ನಟಿ ಪ್ರೀತಿ ಗೀತಿ ಇತ್ಯಾದಿಯ ಬಳಿಕ ನಿರ್ಮಾಪಕನಿಗೆ ಗೆಟ್ ಪಾಸ್ ಕೊಟ್ರ. ಫಾರಿನ್ ಟೂರ್ ಆಯ್ತು, ಮೋಜು ಮಸ್ತಿಯ ಬಳಿಕ ಬಾಯ್ ಬಾಯ್. ARV ಗ್ರೂಪ್ ಮಾಲೀಕನ ವಿರುದ್ಧ ತಿರುಗಿ ಬಿದ್ದಂತಹ ನಟಿ ಪ್ರೀತಿ ಗೀತಿ ಇತ್ಯಾದಿ ಬಳಿಕ ನಿರ್ಮಾಪಕನಿಗೆ ಗೆಟ್ ಪಾಸ್. ಫಾರಿನ್ ಟೂರ್ ಆಯ್ತು, ಮೋಜು ಮಸ್ತಿ ಬಳಿಕ ಬಾಯ್ ಬಾಯ್. ಊರೆಲ್ಲ ಸುತ್ತಾಡಿ ಓಡಾಡಿ ಬಳಿಕ ಉದ್ಯಮಿಗೆ ಗುಡ್ ಬಾಯ್. ನಟಿಯ ಕಳ್ಳಾಟದ ವಿರುದ್ಧ ಠಾಣಾ ಮೆಟ್ಟಿಲೇರಿದಂತಹ ಅರವಿಂದ್ ರೆಡ್ಡಿಗೆ ಕೈಕೊಟ್ಟ ಹುಡುಗಿಯ ವಿರುದ್ಧವೇ ದೂರು. ನಟಿಗಾಗಿ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳಿರುವಂತಹ ಉದ್ಯಮ. ಇಲ್ಲಿ ಲವ್ ಸ್ಟೋರಿ ಯಾವುದೋ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲಿ ಮಾತನಾಡ್ಲಿಕ್ಕೆ ನನಗೂ ಆಗಲ್ಲ, ನಿಮಗೂ ಆಗಲ್ಲ. ಅಯ್ಯೋಯ್ಯೋ ಪಾಪ ಹುಡುಗಿ ಅಂತ ಹೇಳಿ ಹುಡುಗಿಯ ಜೊತೆಗೆ ಏನಾದರೂ ಹೇಳಕ್ಕೆ ಹೋದರೆ ಅಲ್ಲೂ ಕೂಡ ತಪ್ಪುಗಳಿರುತ್ತೆ. ಒಂದು ಗಾದೆ ಇದೆ ನಮ್ಮ ಕಡೆ ಎಲ್ಲ. ಏನು ಗಾದೆ ಅದು ಅಂತಂದರೆ, ಗಂಡ ಹೆಂಡತಿ ಮಧ್ಯ ಹೋಗಬಾರ್ದಂತೆ, ಪ್ರೀತಿ ಮಾಡಿದವ್ರು ಮಧ್ಯ ಹೋಗಿ ಇತ್ಯರ್ಥಗಳನ್ನು ಮಾಡಬಾರ್ದಂತೆ. ಯಾಕಂದರೆ ಕಡೆಗೆ ಅವರೆಲ್ಲ ಒಂದೇ ಆಗ್ತಾರೆ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇಂದ ಅವ್ರವ್ರು ಮಾತನಾಡ್ತಾರೆ. ಅವ್ರವ್ರು ಮಾಡಿದ್ದೆ ಸರಿ ಅಂತ ಅನಿಸುತ್ತೆ. ಒಂದು ಕೆಲಸ ಮಾಡಿ, ಅದು ಖ್ಯಾತ ನಟಿ ಹೆಸರು ಗೊತ್ತಿದೆ ನಿಮಗೆಲ್ಲ, ನನ್ನ ಬಾಯಲ್ಲಿ ಬಿಟ್ಟು ಹೇಳಲ್ಲ. ಆ ನಟಿ ಕೂರಿಸ್ಕೊಳ್ಳಿ. ಅರವಿಂದ್ ರೆಡ್ಡಿ ಅವರೇ, ನೀವು ಹೋಗಿ ಕೂತ್ಕೊಳ್ಳಿ, ಒಂದು ಇತ್ಯರ್ಥ ಮಾಡ್ಕೊಳ್ಳಿ. ಇನ್ನೊಂದು ಇಲ್ಲ ಹೊಸದಾಗಿಂದ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೀತಿ ಮಾಡ್ಕೊಳ್ಳಿ. ಇಲ್ಲ ಅಷ್ಟಷ್ಟು ದಿನಕ್ಕೆ ನನಗಷ್ಟು ಕೊಟ್ಲು, ನನಗಿಷ್ಟು ಕೊಟ್ಟೆ, ನಾನು ಅಷ್ಟು ಕೊಟ್ಟೆ, ನಾನು ಕಾರ್ ಕೊಟ್ಟೆ, ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನಿಮ್ಮ ಖಾಸಗಿ ವಿಚಾರಗಳು ಅಂತಂದರೆ? ಅದು ಕೂಡ ಕೃಷಿತ ಅಂದರೆ ಆ ಹೀರೋಯಿನ್ ಇದ್ದಾಳಲ್ವಾ, ಹೀರೋಯಿನ್ ವಿಚಾರವೂ ಕೂಡ ಅಷ್ಟೇ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವುಗಳೆಲ್ಲ? ಏನು ಅನ್ಕೊಂಡಿದ್ದೀರಾ ನೀವುಗಳೆಲ್ಲ? ಈಗ ಪೊಲೀಸರು ಯಾರಿಗೆ ಏನು ಸಿಗಬಹುದು ಅನ್ನೋದೆಲ್ಲ ನೋಡ್ತಾ ಇದ್ದಾರೆ. ಇಲ್ಲಿ ಜೀವನಗಳು ಹಾಳಾಗ್ತಾ ಇದೆ, ಇಲ್ಲಿ ಹೆಸರುಗಳು ಹಾಳಾಗ್ತಾ ಇದೆ, ಇಲ್ಲಿ ನಿಜಕ್ಕೂ ಕೂಡ ಮನುಷ್ಯತ್ವ ಸತ್ತೋಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಈ ಪ್ರಪಂಚದಲ್ಲಿ ಬಾಳ್ಬೇಕು ನೀವೆಲ್ಲ. ಆಕೆಗೂ ಕೂಡ ಬದುಕಿದೆ, ನಿಮಗೂ ಕೂಡ ಬದುಕಿದೆ. ಅಗತ್ಯ ಇದೆಯಾ ಇದು ಬೀದಿ ರಂಪಾಟ ಮಾಡ್ಕೊಂಡು ಕೂತ್ಕೊಳ್ಳಿ ಒಂದು ಕಡೆ ಇಬ್ರು ಹೋಗಿ. ಅದು ಯಾರೋ ಒಬ್ಬ ಅವಳ ಜೊತೆಗಿದ್ದ ಅವಳ ಆಪ್ತ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ, ಅವನು ಕೂರಿಸ್ಕೊಳ್ಳಿ ಮಧ್ಯದಲ್ಲಿ. ಏನು ಡಿಸಿಷನ್ ಮಾಡ್ಕೊಂಡು ಅದೇನು ಕ್ಲಿಯರ್ ಮಾಡ್ಕೊಂಡು ಬಿಡಿ. ಎಷ್ಟೋ ಲವ್ ಸ್ಟೋರಿಗಳು ಬ್ರೇಕಪ್ ಆಗ್ತವೆ. ಪ್ರೀತಿಯ ಅಮಲಿನಲ್ಲಿ ಎಷ್ಟು ದುಡ್ಡು ಕೂಡ ಯೋಚನೆ ಮಾಡುವುದಿಲ್ಲ. ಎಷ್ಟು ಬೇಕಾದರೂ ಹೇಗೆ ಬೇಕಾದರೂ ಖರ್ಚು ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಆ ರೀತಿಯ ಜನಗಳು ಕೂಡ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮ್ಮಿಬ್ಬರು ಪ್ರೀತಿ, ನಿಮ್ಮಿಬ್ಬರು ಪ್ರೇಮ, ಅದು ಪ್ರೀತಿ ಆಂಕುರವಾಗಿ ಏನೋ ಬಂದಿತ್ತೋ ಅಥವಾ ಇನ್ನೂ ಬೇರೆ ವಿಚಾರಕ್ಕೆ ನಿಮ್ಮ ಪ್ರೀತಿ ಒಡೆದಿತ್ತು, ಯಾರಿಗೆ ಗೊತ್ತು. ನೀವು ಇತ್ಯರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಅಷ್ಟು ದಿನಕ್ಕೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಮೇಲ್ನೋಟಕ್ಕೆ ಹೀರೋಯಿನ್ ಮಾಡಿದ್ದು ತಪ್ಪಾಯ್ತಾ, ಹೀರೋಯಿನ್ ಅಂದ್ಕೊಂಡಿದ್ದು ತಪ್ಪಿತ್ತ, ಅಥವಾ ಹೀರೋಯಿನ್ ನಿಜಕ್ಕೂ ಕೂಡ ಪ್ರೀತಿ ಮಾಡಿದ್ಲ ಅಥವಾ ದುಡ್ಡಿನ ಆಸೆಗೆ ಬಂದ್ಲಾ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗುತ್ತೆ. ಇಲ್ಲಿ ಅರವಿಂದ್ ರೆಡ್ಡಿಗೆ ಅನಾಮಿಕವಾಗಿ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆ. ಅರವಿಂದ ರೆಡ್ಡಿ ಅವರ ಪಾಡಿಗೆ ನಾನು ಅವರನ್ನ ಬಿಟ್ಟಿದ್ದೇನೆ, ಅವ್ರ ಸುದ್ದಿಗೆ ನಾನು ಹೋಗ್ತಾ ಇಲ್ಲ, ದುಡ್ಡು ಖರ್ಚು ಮಾಡಿಸಿದ್ದೇನೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅದು ಪ್ರೀತಿಯಲ್ಲಿ ಆಗಿರುವಂಥದ್ದು. ಇವೆಲ್ಲವನ್ನೂ ಕೂಡ ಹೀರೋಯಿನ್ ಹೇಳ್ತಾಳೆ.
ಇಡೀ ಜಗತ್ತಿಗೆ ನಟಿ ಮಾಡಿದ ಮೋಸ ಬೆಚ್ಚಿಟ್ಟಂತಹ ಉದ್ಯಮಿ ಕನ್ನಡಕ್ಕಾಗಿ ಮಂಥನಾವತಿ ನಟಿಗೆ ಕಂಟಕವಾದ ರೆಡ್. ಪೊಲೀಸ್ ಠಾಣೆಯಲ್ಲೂ ಕೂಡ ಜೋಡಿ ಹಕ್ಕಿಗಳ ಕಿತ್ತಾಟ. ಇಡೀ ಜಗತ್ತಿಗೆ ನಟಿ ಮಾಡಿದ ಮೋಸ ಬಿಚ್ಚಿಟ್ಟಂತಹ ಉದ್ಯಮಿ ಕನ್ನಡಕ್ಕಾಗಿ ಮಂಥನಾವತಿ ನಟಿಗೆ ಕಂಟಕವಾದ ರೆಡ್. ಪೊಲೀಸ್ ಠಾಣೆಯಲ್ಲೂ ಜೋಡಿ ಹಕ್ಕಿಗಳ ಕಿತ್ತಾಟ. ಠಾಣೆ ಮೆಟ್ಟಿಲೇರಿದ್ದಕ್ಕೆ ಅರವಿಂದ್ ರೆಡ್ಡಿಗೆ ಬ್ಲಾಕ್ ಮೇಲ್. ಅನಾಮಿಕನೊಬ್ಬನಿಂದ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ. 7 ಕೋಟಿಗೆ ಬೇಡಿಕೆ ಇಟ್ಟಂತದ್ದು ಬೆದರಿಕೆ ಪತ್ರ ಬರೆದಿದ್ದಂತಹ ಅನಾಮಿಕಾ ನಟಿಯ ವಿರುದ್ಧ ಪ್ರಕರಣ ಬಗೆಹರಿಸಿ 7 ಕೋಟಿ ನೀಡುವಂತೆ ಪತ್ರ ಬರೆಯಲಾಗಿತ್ತು. ಅನಾಮಿಕಾ ಬರೆದಂತಹ ಪತ್ರದೊಂದಿಗೆ ಪೊಲೀಸ್ ಸ್ಟೇಷನ್ಗೆ ರೆಡ್ಡಿ ದೂರನ್ನ ಕೊಟ್ಟಿದ್ದಾರೆ. ಏನ್ರಿ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಡಿ, ಅತ್ಲಾಗೆ ಮುಗಿಸ್ಕೊಳ್ಳಿ. ಏನೇನು ಕೊಟ್ರೋ ಏನೇನು ಕೊಟ್ಟಿಲ್ವೋ, ಕಾರ್ ಕೊಟ್ರೋ, ಬೈಕ್ ಕೊಟ್ರೋ, ಬಂಗಾರ ಕೊಟ್ರೋ, ಸೀರೆ ಕೊಟ್ರೋ, ಏನು ಕೊಟ್ಟರು ಬಗೆಹರಿಸ್ಕೊಳ್ಳಿ ಫಸ್ಟು. ಯಾರ ಅನಾಮಿಕಾ ಬರ್ತಾನಂತೆ, ಲೆಟರ್ ಬರೀತಾನಂತೆ. ಆ ಲೆಟರ್ಗೆ ರೆಡ್ಡಿ ಅವರು ಹೆದರ್ತಾರಂತೆ. ನಾವು ನಂಬುವಂಥದ್ದ ಅರವಿಂದ್ ರೆಡ್ಡಿ ಅವರಿಗಿರುವಂತಹ ಬಲ ನೋಡಿದ್ರೆ ಆ ಒಂದು ಕಿತ್ತೋಗಿರೋ ಲೆಟರಿಗೆ ಹೆದರ್ತಾರ ಇವರು? ಅವರು ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೊಟ್ಟಿದ್ದಾರೆ. ಅಲ್ಲಮ್ಮ ತಾಯಿ, ನಿನಗೆ ಕೇಳಬೇಕು ಮೊದಲು, ನಾನು ಯಾಕೆ ಬೆದರಿಕೆಯನ್ನು ಕೊಡ್ತೀರಾ 7 ಕೋಟಿ ಕೊಡಬೇಕು ಅಂತ? ಪ್ರೀತಿ ಮಾಡ್ದ ತಾನೆ ಅವ್ರು, ಪ್ರೀತಿ ಮಾಡಿದ್ರು ತಾನೆ ರೆಡ್ಡಿ ಅವರು. ಪ್ರೀತಿ ಮಾಡಿಕೊಂಡು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರ್ತಾನೆ ರೆಡ್ಡಿ ಅವರು. ಅದು ಬಿಟ್ಟು ಮಧ್ಯದಲ್ಲಿ ಇಷ್ಟ ಇದೆಯಾ ಅವ್ರ ಜೊತೆಗಿರಿ, ಕಷ್ಟ ಆಯ್ತಾ ಬಿಟ್ಟು ಹೋಗಿ, ಅವ್ರೇನೋ ಕೊಡಿಸಿದಾರಂತೆ ಕೈಯಲ್ಲ ಆಯ್ತಾ ಕೊಡಿ, ಇಲ್ಲ ಅಂತಂದರೆ ಅಪ್ಪ ನನ್ನ ಕೈಲಿ ಆಗಲ್ಲ, ನೀವು ಕೊಟ್ಟಿದ್ದು ಕೋಟಿ ಲೆಕ್ಕ, ದೇವರಾಣೆ ನನ್ನ ಕೈಲಿ ಆಗಲ್ಲ ಅಂತೇಳಿ ಸರೆಂಡರ್ ಆಗಿ. ಅದು ಬಿಟ್ಟು ಅದು ಯಾವನ ಅನಾಮಿಕಾ ಅಂತೆ ಆ ಪುಣ್ಯಾತ್ಮನ ಕರ್ಕೊಬರ್ಬೇಕಿಲ್ಲ ಫಸ್ಟು. ಅವರಿಬ್ಬರ ನಡುವೆ 1000 ಇರ್ತವೆ, ಮಧ್ಯದಲ್ಲಿ ಬರೋ ನೀನೆಂತವ್ ನೀನು ಅನಾಮಿಕಾ? ಏನು 7 ಕೋಟಿ ಕೊಡಬೇಕು? 7 ಕೋಟಿ ಅಂದರೆ ಏನು ಅನ್ಕೊಂಡಿದ್ದೀರಾ? ಬಾಳೆ ಮರದ ಮೇಲೆ ಇರೋ ಮಂಗ ಅನ್ಕೊಂಬಿಟ್ಟಿದ್ದೀರಾ? ತಂದು ಹಿಡ್ಕೊಂಡು ಬಂದು ಕೊಡಲಿಕ್ಕೆ 7 ಕೋತಿನ? 7 ಕೋಟಿ ಕೊಡಬೇಕಂತೆ. ಇದು ಯಾವುದು ಕೂತ್ಕೊಂಡು ಬಗೆಹರಿಸುವಂತಹ ವಿಚಾರ? ಸಂಸಾರದ ಗುಟ್ಟು ವ್ಯಾಧಿರಟ್ಟು ಅಂತ ಹೇಳುತ್ತಾರೆ. ಲವರ್ಸ್ಗಳ ಮಧ್ಯದಲ್ಲಿ ಯಾರೂ ಹೋಗಬಾರ್ದು, ಕಿತ್ತಾಡ್ಕೊಳ್ತಾರೆ. ರಿಲೇಷನ್ಶಿಪ್ ಮಧ್ಯದಲ್ಲಿ ಹೋದ್ರೆ ಹಿಂಗೆ ಆಗತ್ತೆ. ಅವ್ರವ್ರು ಒಂದು ಬೆಂಚ್ ಬಂದ್ಕೊಂಡು ಅಲ್ಲಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಬೇಕು. ಇವ್ನು ಯಾರೋ ಅನಾಮಿಕಾ ಅಂತ 7 ಕೋಟಿ ಕೊಡಬೇಕು ಅಂತ ಹೇಳಿ ಅರವಿಂದ್ ರೆಡ್ಡಿ ಅವ್ರಿಗೆ ಪತ್ರ ಬರೆದ್ರು. ಅರವಿಂದ್ ರೆಡ್ಡಿ ಅದನ್ನು ಹೆದರಿಕೆ ಆಗಿ ಅವ್ರು ಬಂದರು. ಹೆದರಿಕೆ ಪಡಲಿಕ್ಕೆ ಅರವಿಂದ್ ರೆಡ್ಡಿಗೆ ತಲೆ ಕೆಟ್ಟಿದ್ದೀನ್ರಿ, ಅಷ್ಟು ದೊಡ್ಡ ಉದ್ಯಮಿ ಅವರು, ಹೆಂಗ್ರಿ ಅದು? ಹಾಗೆ ಬಂದ್ಬಿಡ್ತಾರೆ ಅವರು. ಯಾವನವನು 7 ಕೋಟಿ ಕೊಡು ಅಂತ ಹೇಳಿ ಬೆದರಿಕೆ ಕೊಟ್ಟವನು? ಅವನು ಇಟ್ಕೊಂಡು ಬರ್ಬೇಕು ಫಸ್ಟು. ಜೋಡಿ ಹಕ್ಕಿಗಳು ಪೊಲೀಸ್ ಸ್ಟೇಷನ್ನಲ್ಲೂ ಕಿತ್ತಾಟ. ಜೋಡಿ ಹಕ್ಕಿಗಳು ಪೊಲೀಸ್ ಸ್ಟೇಷನ್ನಲ್ಲಿ ಕಿತ್ತಾಟ ಮಾಡೇ ಮಾಡ್ತಾರೆ. ಜೋಡಿ ಹಕ್ಕಿಗಳು ಬೇರೆ ಬೇರೆ ಆಗಿದೆಯವಲ್ಲ, ಕಿತ್ತಾಟ ಮಾಡದೆ ಇನ್ನೇನು ಮಾಡ್ತಾರೆ ಅವರು? ಅರವಿಂದ್ ರೆಡ್ಡಿ ಅವರಿಗೆ ಪತ್ರವನ್ನು ಬರೆದಿರುವಂತಹ ಅಮಾಯಕ ಪೊಲೀಸರು ಮೊದಲ ಅನಾಮಿಕನ ಹಿಡ್ಕೊಂಬರ್ಬೇಕು ಫಸ್ಟು. ಅವನ ಅಮಾಯಕನೋ ಅಥವಾ ಯಾರು ಅಂತ ಗೊತ್ತಾಗ್ಬೇಕಷ್ಟೇ. ಹಿಡ್ಕೊಂಡು ಬನ್ನಿ ಫಸ್ಟು. ಯಾರು ಏನು, ಇವರಿಬ್ಬರ ಸಂಸಾರದಲ್ಲಿ ಹುಳಿ ಹಿಂಡಿದವ್ನು ಯಾರು, ಇವರಿಬ್ಬರ ಲವ್ವಲ್ಲಿ ಹುಳಿ ಹಿಂಡಿದವ್ರು ಯಾರು ಅನ್ನೋದು ಗೊತ್ತಾಗುತ್ತೆ ಅವಾಗ. ಅದು ಬಿಟ್ಟು ಇವ್ರ ಆಟಗಳು ಶುರುವಾಗಿದೆ. ಹಾಗಾದ್ರೆ ಆ ಅನಾಮಿಕಾ ಯಾರು? ಅನಾಮಿಕಾಗೂ ಹಾಗೂ ಈ ಒಂದು ಜೋಡಿಗೂ ಏನು ಸಂಬಂಧ ಇರುತ್ತೆ? ಪೊಲೀಸ್ ಸ್ಟೇಷನ್ನಲ್ಲೂ ಕಿತ್ತಾಡಿದಂತಹ ಜೋಡಿ ಈ ಸಲನಾದರೂ ಲಾಸ್ಟ್ ಮಾಡ್ತಾರಾ? ಫುಲ್ ಸ್ಟಾಪ್ ಇಡ್ತಾರಾ? ಬೀದಿ ರಂಪಾಟ ಮಾಡ್ಕೊಂಡು ಹಿಂಗೆ ಜೀವನ ನಡೆಸ್ತಾರಾ?